ಅವರು ಬೌಲಿಂಗ್ ಅಷ್ಟು ಚೆನ್ನಾಗಿಲ್ಲ ಹೊಡಿತೀವಿ ನಾವು. ಎಸ್ ಅದನ್ನು ಆಮೇಲೆ 6ಕ್ಕೆ 6 ಗೆದ್ದಿದ್ದೀವಿ ನಾವು ಅವೇ ಗೇಮ್ಸ್. ಈ ಸತಿ ರೆಕಾರ್ಡ್ ಮಾಡಕ್ ನಾವು ರೆಡಿ. ಲಕ್ನೋವಲ್ಲಿ ಬೀಟ್ ಮಾಡ್ತೀವಿ ಅಂತ ಹೇಳಿದ್ರೆ 21 ಪಾಯಿಂಟ್ ನಾವು 2ನೇ ಸ್ಥಾನದಲ್ಲಿ ಕೂತಿದ್ವಿ ಈ ಹಂತದಲ್ಲಿ. ಪಂಜಾಬ್ಗೂ ನೋಡೋಣ ಯಾರ್ಯಾರಿದ್ದಾರೆ. RR ವಿರುದ್ಧ ಆಲ್ರೆಡಿ ಇವ್ರು ಗಾನು ಪಂಜಾಬ್ ಗೆಲ್ತಾರೆ ಅಂತಾನೆ ನಾವು ಇಟ್ಕೊಳ್ಳೋಣ. ಆಮೇಲೆ DC-ಗೆ ಪಂಜಾಬ್ ಹೊಡಿಯೋಕೆ ಆಗ್ತಿದೆ, ಯಾಕಂದ್ರೆ ಆ ತರ ಒಂದು ಅಸ್ತ್ರಶಸ್ತ್ರ ಇದೆ. MI ಒಂದು ಕ್ಲಿಕ್ ಮ್ಯಾಚ್ ಇದೆ. ಇವರು ಗೆದ್ದೇ ಗೆಲ್ತಾರೆ MI ವಿರುದ್ಧ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಡೂ ಆರ್ ಡೈ ಸಿಚುವೇಶನ್ ಅಂತ ಬಂದಾಗ ಮಾಡಿದ್ದಾರೆ ಯಾವಾಗಲೂ ಅಪೋನೆಂಟ್ಗಳನ್ನು. ಸೊ MI ವಿರುದ್ಧ ಈ ಮ್ಯಾಚ್ ನ ಸೋಲ್ತಾರೆ ಅಂತ ಇಟ್ಕೊಂಡು ಅವಾಗ MI DC-ನ ಬೀಟ್ ಮಾಡ್ತಾರೆ ಅಂತ ನಾವು ಲೆಕ್ಕ ಇಟ್ಕೊಂಡ್ರೆ ಈ ತರ ನನ್ನ ಪ್ರಕಾರ ಕಾಣಿಸೋ ಸಾಧ್ಯತೆ ಇದೆ. ಈಗ ನೋಡಿ RCB ಅಂಡ್ GT ಕಾರ್ಡ್ ಈಗ 19ರಲ್ಲಿ ಪಂಜಾಬ್ ಮತ್ತೆ MI ಕ್ವಾಲಿಫೈ ಆಗ್ತಾರೆ ಅಂತ ನನಗನ್ನಿಸ್ತಾ ಇದೆಯಪ್ಪ. ಇದು ನನ್ನ ಗೆಸ್ಟಿಮೇಟ್ ಮತ್ತೆ ಎಸ್ಟಿಮೇಟ್ ಎರಡೂ ಮಿಕ್ಸ್ ಮಾಡಿ ಈಗ ನಾವು ಕ್ವಶ್ನೆ ಅಂತ ಕರಿತೀವಲ್ಲ, ಮುಂಬೈ ಯಾರಿಗೂ ಮಿಸ್ ಮಾಡಿ, ಎಸ್ಪೆಷಲಿ ಕಿರಣ್, ಅದಕ್ಕೆ ನಾನು